ನಮಸ್ತೆ ಎಲ್ಲರಿಗೂ MK ಸವಿದೀಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ತವ್ರ ಮನೆಗೆ ಬಂದೀನಿ. ಸ್ವಲ್ಪ ಅರ್ಜೆಂಟಾಗಿ ದಿಢೀರಾಗಿ ಬರೋವಂಥ ಪರಿಸ್ಥಿತಿ ಬಂತು. ಎದಕ್ಕೆ ಬಂದೀನಿ ಏನಂತೇಳಿ ನನಗೆ ಸಾಧ್ಯ ಆದರೆ ಹೇಳ್ಕೊತೀನಿ. ಇದಕ್ಕಪ್ಪ ಅಂತಂದ್ರೆ ಇಲ್ಲ, ಇವಾಗ ನಮ್ಮ ಅಮ್ಮನ ಜೊತೆಗೆ ಒಂದಷ್ಟು ಮಾತುಕತೆ ಆಗೈತೈತಿ. ಬೆಣ್ಣೆ ಕೃಷ್ಣ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ಅದನ್ನು ನೋಡಿ ನಮ್ಮಮ್ಮ ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಸೊ ಒಬ್ಬರಿಂದ ಒಬ್ಬರಿಗೆ ಇನ್ಸ್ಪೈರ್ ಆತಂದ್ರೆ ಅದು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಅದು ಏನು ಅಭಿಪ್ರಾಯ ಹೇಳಿದಾರ ಏನು ಅಂತೇಳಿ ಸೊ ಈ ಚಾನಲ್ದೊಳಗೆ ನಮ್ಮ ತವ್ರ ಮನೆ ಕಡೆಯಿಂದ ವೆಲ್ಕಮ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹೊಸಬ್ರು ನೋಡೋರು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿರಿ. ಬಾಯ್. ಸಾರಿ, ಬರ್ರಿ ವಿಡಿಯೋ ಶುರು ಮಾಡೋಣ. ಅಲ್ಲ ನಿಮ್ಮಷ್ಟು ಬದುಕಲ್ಲ ಅಂತೇಳಿ ಒಟ್ಟು ಎಲ್ಲರೂ ಎಂಜಾಯ್ ಉಂಡು ತಿಂದು ಬಾಜುಕ್ ಇಡ್ಬೇಕತ್ತಾರ. ಈಗ ಅದು ಕರೆಕ್ಟ್ ಈಗಿನ ಜನ್ರೇಷನ್ನಿಗೆ. ಈಗಿನ ಜನ್ರೇಷನ್ನಿಗೆ ಕರೆಕ್ಟು. ನಾವೆಲ್ಲ ಮೊದಲು ಕಷ್ಟ ಸುಖ ನೋಡ್ಕೊಂಡು ಬೆಳೆದು ಮಂದಿ. ಅವ್ರ ಮನ್ಯಾಗೂ ಅದೇ ಕಷ್ಟದಾಗ ಬಂದಿವಿ. ಆಮೇಲೆ ಮದುವೆ ಆದ್ಮೇಲೆ ಈ ಮಕ್ಕಳ ಜೋಡಿನೂ ಅದೇ ಕಷ್ಟ ಸುಖದಾಗ ಬಂದೀವಿ. ಎಂಜಾಯ್ ಮಾಡ್ಬೇಕು, ಖರ್ಚು ಮಾಡ್ಬೇಕಂದ್ರೆ ನಮ್ಮ ಜೀವನಕ್ಕೆ ಅದು ಯಾರು ಹೇಳ್ಕೊಟ್ರು ಬರುದಲ್ಲ ಅಂದ್ರು ನಿಮ್ಮ ಮಾತು ಕೇಳಿ ನಮ್ಮ ಜೀವನ ನಾವು ಅಂತ ನೋಡ್ಕೋಬೇಕು. ಈಗ ನಾವು ನಮ್ಮ ತಾಯಿ ತಂದೆ ನಮಗ್ ಗಂಡ್ರ ಮಕ್ಕಳು ಅಂತ ಮಾಡಿದ್ರು. ಹೊಳ್ಳಿ ನಾವು ಅವ್ರಿಗೆ ಗಂಡ್ರು ಮಕ್ಕಳು ಒಂದು ಫ್ಯಾಮಿಲಿ ಅಂತ ಮಾಡಿಕೊಟ್ಟಿವಿ. ಅವರು ನಮ್ಮದು ನಾವು ನೋಡ್ಕೊಂತೀವಿ ಅಂತಾರ. ಅವ್ರು ಅಂತಾರಂದ್ರೂ ನನಗೆ ಅವ್ರ ಬಗ್ಗೆ ಭರವಸೆ ಐತಿ. ಆದ್ರೂ ನೀವು ಖರ್ಚು ಮಾಡಬೇಡ್ರಿ ಅಂತಿನ್ನ ನನ್ನ ಮಕ್ಕಳಿಗೆ ನಾನು ಬೈತೀನಿ, ಬೆದರಿಸ್ತೀನಿ. ರೊಕ್ಕ ರೂಪಾಯಿ ಅವ್ರದ್ದು ಅವ್ರ ಗಂಡ್ರ ಮಕ್ಕಳದು. ಆದ್ರೂ ನಾನು ಅದನ್ನ ಇನ್ನ ತನ್ನ ಹದ್ದು ಬಸ್ನಾಗ ಇಡ್ಬೇಕಲ್ಲ, ಅವ್ರನ್ನೊಂದು ಇನ್ನ ನನ್ನ ಆತೊಟ್ಟಾಗ ಇಟ್ಕೋಬೇಕಲ್ಲ ಅನ್ನಂತ ಭಾವನೆ ನನಗೆ ಇನ್ನ ತನ ಕಣ್ ತಿರುವಾಡಿದ್ರೆ ಓಡಾಡ್ಬೇಕು ಹೊಸರ ಮನೆ ಇನ್ನ ತನ ಐತಿ. ಮುಂಜಾನೆ ಎದ್ಗಳೇ ಅಮ್ಮ ನೀ ಅಂಟಿಯರಿಗೆ ಬೈಬೇಡಿ ಅಮ್ಮಿ, ಅವ್ರ ಹೆಂಗಿರ್ತಂತಾರ ಹಂಗ ಇರಾಕ್ ಬಿಡು ಅಂತ ಇವತ್ತು ಮುಂಜಾನೆ ಸೂರ್ಯ ಉದಯಕ ಜ್ಞಾನೋದಯ ಎದ್ದೇವು ಅಂತೇಳಿ ಫೋನ್ ಹಚ್ಚಿ ಕೇಳೋಣ. ಅದೇ ಹೇಳಿದ್ರಿ ಆಂಟಿ ಇನ್ನೂ ಒಂದಿನ 2 ದಿನ ಇರ್ತಾಳ, ನೀನು ಸ್ನೇಹನ್ ಬಿಟ್ಟು ಬಂದಿ, ಮೊಮ್ಮಗಳು ಬಿಟ್ಟು ಬಂದಿ, ಹೋಗು ಅನ್ಬೇಡ ಅಂತೇಳಿ ನನಗಿನ್ನ ಈಗ ಸೃಷ್ಟಿ ಧ್ಯಾನೋದಯ ಮಾಡ್ಯಾರ. ಅದಕ್ಕೆ ಸವಿತಾಗ ಇವತ್ತೊಂದಿನ ಇರವ ಸ್ನೇಹಿಗೆ ಏನಾಗತ್ತ ಇವತ್ತು ಸೋಮವಾರ ಸೂಟಿ ಅವ್ರ ಅಪ್ಪ ಇರ್ತಾರ ಮನ್ಯಾಗ ಅನ್ನಕತ್ತೀನಿ. ಇಲ್ಲಿ ಮಮ್ಮಿ ಪಿಲ್ಲೆನ ಸಾಲಿಗೆ ಅವ್ರೇನ ಟೇಟಸ್ನ್ಯಾಗ ಹಾಕ್ಯಾರ್ರಿ ಟೀಚರು ಹೊಕ್ಕಿವಂತಾಳ. ಮತ್ತು ಹೋಗಿಲ್ರಿ ಅವ್ರದ್ದು ಮನ್ಯಾಗ ಮಗಳು ಬಿಟ್ಟು ಬಂದಾಳ. ದೊಡ್ಡ ಮಗಳು ಎಂದೂ ಬಿಟ್ಟು ಬಂದಿದ್ದಿಲ್ಲ. ನಮ್ಮ ಸವಿತಾ ಒಬ್ಬಾಕಿ ಎಂದೂ ಮೊದಲಾದ್ರೂ ತಿರುಗಾಡಿದ್ದಿಲ್ಲ, ಈಗಲ್ಲ ಮದುವೆ ಆಗಿಂದಕ್ಕರು ತಿರುಗಾಡೇ ಇದ್ದಿಲ್ಲ. ಮತ್ತು ಅದ್ರ ಸಂಬಂಧ ಇವತ್ತು ಹೋಗ್ಲಿ ಅಂತ ಕೇಳ್ಬಿಡ್ತೀನಿ ರೀ. ನಂದಿನಿ ಅಮ್ಮ ನನ್ನ ಕಡೆಯಲ್ಲಿಂದ ನಾನು ನೀನು ಒಂದೇ ಏಜಿನಿಯರ್ ಹಾಕಿವಿ, ಅಕ್ಕ ತಂಗಿ 1 ವರ್ಷ ಹೆಚ್ಚು ಕಮ್ಮಿ ಇದ್ದಂಗ. ನಾನು ನಿಮಗೆ ನಮಸ್ಕಾರ ಹೇಳ್ಬಾರ್ದು. ಆದ್ರೆ ಮುಂಜಾನೆ ಎದ್ಗಳನ್ನ ನಮ್ಮ ವಯಸ್ಸು ತಕ್ಕಂಗೆ ಹೆಂಗೆ ಇರಬೇಕು, ನಾವು ಹೆಂಗೆ ಜೀವನ ಕಳಿಬೇಕು, ಏನೇನು ಮಾಡ್ಬೇಕಂತ ಹೇಳ್ಕೊಟ್ಟಿರಿ. ಅಲ್ಲ ಅವ್ರು ಹೇಳಿದ ಅರ್ಥ ನಮಗೋಸ್ಕರನು ನಾವು ಸ್ವಲ್ಪ ಬದುಕಬೇಕಂತೇಳಿ ಅದ್ರಾಗ ನಾನು ಇವತ್ತು ತಿಳ್ಕೊಂಡು ಕಡಿಗೆ ರೂಪಾಯಿ 8 ಆಗ್ಲಿಕ್ಕಂದ್ರು ಕಡಿಗೆ ಒಂದು 10 ಪೈಸೆ ಅದಾರ. ನಿಮ್ಮ ಮಾತು ಕೇಳಿ ನಾನು ಪಾಲಿಸ್ತೀನಿ, ಹಂಗಿರ್ಬೇಕಂತೇಳಿ ಮ್ಯಾಗ ನಾನು ಒಂದು ಪ್ರಯತ್ನ ಮಾಡಿ ನಿಮ್ಮ ಮಾತು ಇನ್ನ ನಿಮ್ಮ ವಿಡಿಯೋ ನೋಡ್ತೀನಿ. ಇದು ಒಂದು ಅಂತಲ್ಲ, ಈಗ ಜಸ್ಟ್ ಇದು ನೋಡಿ ರಾತ್ರಿ ಸಬ್ಸ್ಕ್ರೈಬ್ ಮಾಡೀನ್ರಿ, ಲೈವಿಗೆ ಜಾಯ್ನ್ ಆಗಿದ್ವಿ ನಿನ್ನೆ. ನಾನು ಅದ್ರ ತಕ್ಕಂಗ ಇರ್ಬೇಕಂತ ನಡ್ಕೊಂತೀನಿ. ನಂದಿನಿ ಅಮ್ಮ ಮುಂಜಾನೆ ಹೇಳೋದ್ರಾಗ ಎಲ್ಲರ ಬಾಯಾಗೂ ನಂದಿನಿ ಹಾಲ್ ಅಂತೇಳಿ ಎಷ್ಟು ಸೂಪರ್ ಆಗಿ ಬರ್ತೈತಿ. ಅದರಂಗ ನೀವು ನಿಮ್ಮ ಮಾತು ನಿಮ್ಮ ತುಟಿ ನುಡಿಗಳು ನಂದಿನಿ ಹಾಲಿನಂಗ ಬರ್ತೈತಿ. ನಾವು ನಿಮ್ಮ ಮಾತು ಕೇಳಿ ನಿಮ್ಮಂಗ ಇರಬೇಕು ಅಂತೇಳಿ ಇನ್ನ ರೂಪಾಯಿದಾಗ 10 ಪೈಸೆ ನಾ ಪ್ರಯತ್ನ ಮಾಡ್ತೀನಿ. ನನ್ನ ಕಡೆಯಲ್ಲಿಂದ ಸಲಾಮ್ ಲೇಕು. ನಮಸ್ತೆ, ಧನ್ಯವಾದ. ನೋಡ್ರಿ ವಿಡಿಯೋ ನೋಡ್ಲಿಕ್ಕಂದ್ರೂ ಕೇಳಬೇಕಂತೇಳಿ ಇಲ್ಲಿ ಇಟ್ಕೊಂಡು ಕೂತಿದ್ರು. ನನಗೆ ವಿಡಿಯೋದಾಗ ಅದು ಮಾತಾಡಿದಾಗತ್ತಂತೇಳಿ ಕಟ್ ಮಾಡೀನಿ. ಈಗ ಇನ್ ಮ್ಯಾಗ ಆತ್ರಿ. ಈಗ ನಂದಿನಿ ಅಮ್ಮಂದು ವಿಡಿಯೋನೇ ಸದ್ಯಕ್ಕೆ ಶಾರಾಮ್ ನೋಡೋದಿ. ಫೇಮಸ್ ಈಗ ಅನ್ನಕ್ಕೇನ್ರಿ ಯೂಟ್ಯೂಬ್ ಯಾವಾಗ್ಲೂ ನಾ ಸವಿತಾ ನೋಡ್ತಾರ ಅವ್ರು. ಇವ್ರದ್ದು ಈಗ ಹೊಸ್ತಾಗಿ ನಾ ಹೇಳಿನವ್ರಿಗೆ ಅವ್ರು ನೋಡ್ ಮಮ್ಮಿ ನಿಂಗೆಲ್ಲ ಗೊತ್ತಾಗುತ್ತ. ನಾನು ನಿನ್ ಲೈವಿಗೆ ಬಂದ ನಾ ದಿನ ಜಾಯ್ನ್ ಹಾಕಿನ ಅವ್ರ ಲೈವಿಗೆ. ಅವಾಗೇನೈತಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟೇನ್ರಿ. ಮಾಡಿ ಕೊಟ್ಟಿ ಮೇಲೆನ ನಿನ್ನಿಲ್ಲಿಂದ ಅದೇ ನೋಡಾಕ್ತೀನಿ. ಈಗ ಜಸ್ಟ್ ಅದೇ 50 ವರ್ಷದ ನಂದಿನಿ ಅಮ್ಮನ ವಿಡಿಯೋ ನೋಡಾಕತ್ತಿದ್ದೆ. ಎಲ್ಲರೂ ನೋಡೋರು ನಂದಿನಿ ಅಮ್ಮ ಅಂದ್ರ ಕೃಷ್ಣ ತುಂಟು ಕೃಷ್ಣನ ಚಾನಲ್ ಐತೆ ಅವ್ರದ್ದು, ಬೆಣ್ಣೆ ಕೃಷ್ಣ. ಆ ಚಾನಲ್ ಎಲ್ಲರೂ ನೋಡ್ರಿ. ಆ ಅಮ್ಮಗೆ ಹೆಂಗೆ ಸಹಾಯ ಮಾಡ್ತಾರೆ ಹಂಗೆ ನನ್ನ ಮಗಳಿಗೆ ನೀವು ಸಹಾಯ ಮಾಡ್ರಿ. ಅದ್ರಂಗೆ ನೋಡ್ರಿ. ನನ್ನ ಮಗಳು ಎಲ್ಲರೂ ಅವ್ರು ನಿನ್ನ ಏನು ಹೇಳಿದ್ರು ಒಂದು ದೊಡ್ಡ ಹೆಮ್ಮೆ ಮಾತು. ನಂದಿನಿ ಅಮ್ಮ 3,90,000 ಸಬ್ಸ್ಕ್ರೈಬರ್ ಅದಾರಂದ್ರೆ ಹಾ ಸವಿತಾ ನಿಮ್ದೇನು ಗ್ರೇಡ್ ಅಂತೇಳಿ ನನ್ನ ಮಗಳು ಎಂದೂ ಆ ಗ್ರೇಡ್ ತೋರಿಸ್ಕೊಂಡಿಲ್ಲ. ಯಾರಿಗೆ ಆದ್ರೂ ನಾ ಏನು ಕಲಿಸೀನಿ, ದೊಡ್ಡವ್ರಿಗೆ ತಿಳಿಬೇಕು, ಸಣ್ಣವ್ರಿಗೆ ದಯೆಯಿಂದ ಮಾತಾಡಬೇಕು. ನಮ್ಮಂಥ ಸಂಸ್ಕೃತಿ ನಾವು ಇನ್ನೊಬ್ರಿಗೆ ಕಲಿಸ್ಬೇಕು. ನಾವು ದೊಡ್ಡದಲ್ಲ, ಈಗಿನ ನೇಮದಾಗ ಏನೈತಿ ಅದನ್ನು ನಾನು ನನ್ನ ಮಕ್ಕಳು ಕಲಿಸೀನಿ. ಅವರು ಹಂಗೆ ಪಾಲ್ಸ್ಯಾರ. ನಂದಿನಿ ಅಮ್ಮ ನನ್ನ ಮಗಳ ಬಗ್ಗೆ ನಿಮಗೆಷ್ಟು ಹೆಮ್ಮೆ ಐತಿ. ನನಗೂ 3-4 ಮಂದಿ ಹೆಣ್ಮಕ್ಳು.
ಆ ಮಕ್ಕಳು ಕೂಡ ಸವಿತಾನು ನನ್ನ ಮಗಳು ಅಂತೇಳಿ ನೀವು ಆಕಿಗೆ ಎಷ್ಟೆಲ್ಲ ನೀವು ಆಕಿಗೆ ತಿಳುವಳಿಕೆ ಹೇಳ್ಕೊಡ್ತೀರಿ. ಇನ್ನಿಷ್ಟು ಮತ್ತಷ್ಟು ಮುಗಿದಷ್ಟು ಹೇಳ್ರಿ. ನನ್ನ ಮಗಳು ಇಡೋನು ನೋಡ್ರಿ. ನನ್ನ ಮಗಳ ಚಾನಲ್ಲು, ಮಕ್ಕಳ ಚಾನಲ್ಲು ಸವಿತಾ ಸರಸ್ವತಿ ಸಿದ್ಧಾರ್ಥ ಫ್ಯಾಮಿಲಿ ಅಂತ ಐತಿ, ಸವಿತಾ ಲೈಫ್ ಕನ್ನಡ ಲಾಗ್ ಅಂತ ಐತಿ. ಇವೆರಡು ಚಾನಲ್ಲು ಎಲ್ಲ ಸಬ್ಸ್ಕ್ರೈಬರ್ಗೂಡು ನನ್ನ ನಮಸ್ಕಾರ. ಎಲ್ಲ ವಿಡಿಯೋನು ಹೆಂಗೆ ನೋಡ್ತೀರಿ ಹಂಗೆ ನೋಡಿ ಒಂದು ಡನ್ ಅಂತ ಒಂದು ಹಿಂಗಿತ್ತ ಅದು ಗೊತ್ತಿಬಿಟ್ರ. ನನಗೂ ಗೊತ್ತಿದ್ದಿಲ್ಲ, ನನ್ನ ಮಕ್ಕಳ ಕಲಿಸ್ಯಾರ, ಹೇಳ್ಕೊಟ್ಟಾರ. ಅದ್ರಂಗೆ ನಾ ಯಾರ್ದು ವಿಡಿಯೋ ನೋಡ್ತೀನಿ ಎಲ್ಲರದು ಹಂಗೆ ನಾನು ಎಲ್ಲರಿಗೆ ಲೈಕ್ ಮಾಡ್ತೀನಿ. ನನ್ನ ಮಕ್ಕಳದು ನೀವು ಲೈಕ್ ಮಾಡ್ರಿ ಅಂತೇಳಿ ನಾನು ಎರಡು ತಪ್ಪು ಒಪ್ಪು ನುಡಿಗಳು ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ. ನೋಡ್ರಿ ಶಾರಮ್ಮನ್ನ ಎಲ್ಲರೂ ಫೇವ್ರೇಟ್ ಅಂತಿದ್ರು. ಶಾರಮ್ಮ ಅಂದ್ರೆ ನಮ್ಗೆ ಇಷ್ಟ ರೀ ಅಂತಿದ್ರು. ಶಾರಮ್ಮಗ ಈಗ ಬೆಣ್ಣೆ ಅಮ್ಮ ಇಷ್ಟ ಆಗ್ಯಾರ. ಹೆಂಗೈತೆ ನೋಡ್ರಿ. ಹಂಗೆ ಇರ್ತೈತ್ರಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.